ಇವತ್ತು ಬಹುನಿರೀಕ್ಷಿತ ಬಡವರ ರಾಜ್ಕುಮಾರ ಪುಸ್ತಕ ರಿಲೀಸ್ ಆಗಿರುವಂಥದ್ದು. ಸಾಕಷ್ಟು ರಾಜ್ಕುಮಾರ್ ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದರು. ಅದರಂತೆ ನಮ್ಮ ಜೊತೆ ಈ ವಿಚಾರದ ಬಗ್ಗೆ ಮಾತನಾಡೋಕ್ಕೆ ನಟ ದುನಿಯಾ ವಿಜಯ್ ಅವರಿದ್ದಾರೆ. ಸರ್, ಇವತ್ತು ಬಡವರ ರಾಜ್ಕುಮಾರ ಪುಸ್ತಕ ರಿಲೀಸ್ ಆಯಿತು. ಸರ್, ಎಷ್ಟು ಖುಷಿ ಆಗುತ್ತೆ ಸರ್? ರಾಜ್ಕುಮಾರ್ ತುಂಬ ಖುಷಿ ಅಲ್ವಾ ಸರ್? ಎಷ್ಟು ದೊಡ್ಡ ವ್ಯಕ್ತಿತ್ವ, ಅವ್ರನ್ನ ಈ ಇಡೀ ಚಿತ್ರರಂಗ ಇರೋವರೆಗೂ ಮರೆಯೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನನ್ನನ್ನು ಈ ಫಂಕ್ಷನ್ಗೆ ಕರೆದಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ. ಹಾಗೆಯೇ ಮಂಜುನಾಥ್ ಅದ್ದೆಯವರು ನನ್ನ ತುಂಬ ಒಳ್ಳೆ ಸ್ನೇಹಿತರು. ನನ್ನ ಅವರ ಒಡನಾಟ ತುಂಬ ವರ್ಷದಿಂದ ಇದೆ. ಅವ್ರು ಕರೆದ ಕೂಡಲೇ ಈ ವಿಷಯಕ್ಕೋಸ್ಕರ ಓಡಿ ಬಂದೆ ನಾನು. ಸರ್, ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರನ್ನು ನೆನಪಿಸಬೇಕಾದ್ರೆ ಹೇಗೆ ನೆನಪಿಸ್ಬೋದು ಸರ್? ಅವ್ರದ್ದು ಬಂಗಾರದ ಮನುಷ್ಯ ಪ್ರತಿ ಸರಿ ಎಲ್ಲರೂ ಯಾವಾಗಲೂ ನೋಡ್ತಾನೆ ಇರಬೇಕು ಅನಿಸುತ್ತೆ. ಇವತ್ತಿನ ಯುವಕರು ಸಹ ಯುವತಿಯರು ಸಹ ಬಂಗಾರದ ಮನುಷ್ಯ ನೋಡಿ ಅಂತ ಹೇಳ್ತೀನಿ. ನೀವು ಇಷ್ಟಪಡೋ ಸಿನಿಮಾ ಯಾವ ಸರ್? ರಾಜ್ಕುಮಾರ್ ಅವರು ಓವರಾಲ್ ಸಿನಿಮಾಗಳಲ್ಲಿ ಅತಿ ಹೆಚ್ಚು ಇಷ್ಟಪಡೋ ಸಿನಿಮಾ ಬಂಗಾರದ ಮನುಷ್ಯ. ಎಷ್ಟು ಬಾರಿ ನೋಡಿದ್ರಿ ಸರ್ ಅದನ್ನು? ನನ್ನ ಫೋನಲ್ಲಿ ಇವತ್ತು ಹಂಗೆ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ತೀನಿ. ಸರ್, ಅಣ್ಣವರಲ್ಲಿ ನೀವು ಕಂಡಂಥ ಒಳ್ಳೆಯ ಗುಣಗಳು ಯಾವ್ಯಾವ ಸರ್? ಆಲ್ಮೋಸ್ಟ್ ಆಲ್ ಅಂದರೆ ಈ ರೀತಿಯಾಗಿ ಈ ಸಮಾಜಕ್ಕೆ ಒಂದು ಒಳ್ಳೆ ಆದರ್ಶ ಗುಣಗಳನ್ನು ರಾಜ್ಕುಮಾರ್ ಅವರು ನಮ್ಗೆ ನೀಡಿದ್ದಾರೆ. ಯುವಕರಿಗೆ ಮಾದರಿಯಾಗಿದ್ದಾರೆ, ಎಲ್ಲ ವರ್ಗದ ಜನರಿಗೂ ಮಾದರಿಯಾಗಿದ್ದಾರೆ. ಆ ರೀತಿಯಾದ ಇದ್ರ ಬಗ್ಗೆ ಅವರ ಸಿಂಪ್ಲಿಸಿಟಿ ಎಲ್ರಿಗೂ ಇಷ್ಟ ಅಲ್ವಾ? ಅದು ಬಿಟ್ಟು ಅದು ಅವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಇರುತ್ತೆ. ಸೊ ಹಂಗಾಗಿ ಅವ್ರ ಸಿಂಪ್ಲಿಸಿಟಿ ನನಗೆ ತುಂಬ ಇಷ್ಟ. ಅವರು ಮಾಡಿರುವಂಥ ಕನ್ನಡ ಕಲಾದೇವಿಯ ಸೇವೆ, ಅವ್ರಿಗಿದ್ದಂಥ ಆಸೆ, ಅದೆಲ್ಲದಕ್ಕೂ ನಾವು ಯಾವಾಗಲೂ ತಲೆ ಬಾಗಿಸ್ಬೇಕಾಗತ್ತೆ. ಸರ್, ಲ್ಯಾಂಡ್ ಲಾರ್ಡ್ ಬಗ್ಗೆ ಹೇಳಬೇಕಾದ್ರೆ ಸರ್? ಲ್ಯಾಂಡ್ ಲಾರ್ಡ್ ಇದೆ, 23ಕ್ಕೆ ರಿಲೀಸ್ ಆಗ್ತಾ ಇದೆ. ಅಲ್ಲೂ ಕೂಡ ಹಳ್ಳಿಗೂ ಸಮಾನತೆಯ ಸಮಾನತೆಯ ಸಂವಿಧಾನ ಬೇಕು ಅಂತ ಹೇಳಿ ಹೋರಾಡ್ತಾ ಇದ್ದೀವಿ. ಎಲ್ಲರೂ ದಯಮಾಡಿ ನೋಡಿ ಅಂತ ಹೇಳ್ತೀನಿ. ಸರ್, ನೀವು ಆಗಲೇ ಭಾಷಣದಲ್ಲಿ ಹೇಳಿದರೆ ನಾನು ಜಾಸ್ತಿ ಅಂಬೇಡ್ಕರ್ ಅವ್ರ ಬಗ್ಗೆ ಜಾಸ್ತಿ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀನಿ, ಅವರನ್ನು ಓದ್ಕೊಂಡಿದ್ದೀನಿ ಅಂತ. ಸರ್, ಸಿನಿಮಾದಲ್ಲಿ ಇದ್ರ ಬಗ್ಗೆ ಏನಾದರೂ ವಿಚಾರಗಳು? ನೀವು ಸಿನಿಮಾ ನೋಡಬೇಕು 23ಕ್ಕೆ, ಆವಾಗ ನನಗೆ ಹೇಳ್ತೀರಿ ನೀವೇನೆ. ಇವಿಷ್ಟು ದುನಿಯಾ ವಿಜಯ್ ಅವರ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ನವೀನ್ ಜೊತೆ ಇವತ್ತು ಬಹುನಿರೀಕ್ಷಿತ ಬಡವರ ರಾಜ್ಕುಮಾರ ಪುಸ್ತಕ ರಿಲೀಸ್ ಆಗಿರುವಂಥದ್ದು. ಸಾಕಷ್ಟು ರಾಜ್ಕುಮಾರ್ ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದರು. ಅದರಂತೆ ನಮ್ಮ ಜೊತೆ ಈ ವಿಚಾರದ ಬಗ್ಗೆ ಮಾತನಾಡೋಕ್ಕೆ ನಟ ದುನಿಯಾ ವಿಜಯ್ ಅವರಿದ್ದಾರೆ. ಸರ್, ಇವತ್ತು ಬಡವರ ರಾಜ್ಕುಮಾರ ಪುಸ್ತಕ ರಿಲೀಸ್ ಆಯಿತು. ಸರ್, ಎಷ್ಟು ಖುಷಿ ಆಗುತ್ತೆ ಸರ್? ರಾಜ್ಕುಮಾರ್ ತುಂಬ ಖುಷಿ ಅಲ್ವಾ ಸರ್? ಎಷ್ಟು ದೊಡ್ಡ ವ್ಯಕ್ತಿತ್ವ, ಅವ್ರನ್ನ ಈ ಇಡೀ ಚಿತ್ರರಂಗ ಇರೋವರೆಗೂ ಮರೆಯೋಕ್ಕಾಗೋದಿಲ್ಲ. ಸೊ ಹಾಗಾಗಿ ನನ್ನನ್ನು ಈ ಫಂಕ್ಷನ್ಗೆ ಕರೆದಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ. ಹಾಗೆಯೇ ಮಂಜುನಾಥ್ ಅದ್ದೆಯವರು ನನ್ನ ತುಂಬ ಒಳ್ಳೆ ಸ್ನೇಹಿತರು. ನನ್ನ ಅವರ ಒಡನಾಟ ತುಂಬ ವರ್ಷದಿಂದ ಇದೆ. ಅವ್ರು ಕರೆದ ಕೂಡಲೇ ಈ ವಿಷಯಕ್ಕೋಸ್ಕರ ಓಡಿ ಬಂದೆ ನಾನು. ಸರ್, ಈ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರನ್ನು ನೆನಪಿಸಬೇಕಾದ್ರೆ ಹೇಗೆ ನೆನಪಿಸ್ಬೋದು ಸರ್? ಅವ್ರದ್ದು ಬಂಗಾರದ ಮನುಷ್ಯ ಪ್ರತಿ ಸರಿ ಎಲ್ಲರೂ ಯಾವಾಗಲೂ ನೋಡ್ತಾನೆ ಇರಬೇಕು ಅನಿಸುತ್ತೆ. ಇವತ್ತಿನ ಯುವಕರು ಸಹ ಯುವತಿಯರು ಸಹ ಬಂಗಾರದ ಮನುಷ್ಯ ನೋಡಿ ಅಂತ ಹೇಳ್ತೀನಿ. ನೀವು ಇಷ್ಟಪಡೋ ಸಿನಿಮಾ ಯಾವ ಸರ್? ರಾಜ್ಕುಮಾರ್ ಅವರು ಓವರಾಲ್ ಸಿನಿಮಾಗಳಲ್ಲಿ ಅತಿ ಹೆಚ್ಚು ಇಷ್ಟಪಡೋ ಸಿನಿಮಾ ಬಂಗಾರದ ಮನುಷ್ಯ. ಎಷ್ಟು ಬಾರಿ ನೋಡಿದ್ರಿ ಸರ್ ಅದನ್ನು? ನನ್ನ ಫೋನಲ್ಲಿ ಇವತ್ತು ಹಂಗೆ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ತೀನಿ. ಸರ್, ಅಣ್ಣವರಲ್ಲಿ ನೀವು ಕಂಡಂಥ ಒಳ್ಳೆಯ ಗುಣಗಳು ಯಾವ್ಯಾವ ಸರ್? ಆಲ್ಮೋಸ್ಟ್ ಆಲ್ ಅಂದರೆ ಈ ರೀತಿಯಾಗಿ ಈ ಸಮಾಜಕ್ಕೆ ಒಂದು ಒಳ್ಳೆ ಆದರ್ಶ ಗುಣಗಳನ್ನು ರಾಜ್ಕುಮಾರ್ ಅವರು ನಮ್ಗೆ ನೀಡಿದ್ದಾರೆ. ಯುವಕರಿಗೆ ಮಾದರಿಯಾಗಿದ್ದಾರೆ, ಎಲ್ಲ ವರ್ಗದ ಜನರಿಗೂ ಮಾದರಿಯಾಗಿದ್ದಾರೆ. ಆ ರೀತಿಯಾದ ಇದ್ರ ಬಗ್ಗೆ ಅವರ ಸಿಂಪ್ಲಿಸಿಟಿ ಎಲ್ರಿಗೂ ಇಷ್ಟ ಅಲ್ವಾ? ಅದು ಬಿಟ್ಟು ಅದು ಅವ್ರ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಇರುತ್ತೆ. ಸೊ ಹಂಗಾಗಿ ಅವ್ರ ಸಿಂಪ್ಲಿಸಿಟಿ ನನಗೆ ತುಂಬ ಇಷ್ಟ. ಅವರು ಮಾಡಿರುವಂಥ ಕನ್ನಡ ಕಲಾದೇವಿಯ ಸೇವೆ, ಅವ್ರಿಗಿದ್ದಂಥ ಆಸೆ, ಅದೆಲ್ಲದಕ್ಕೂ ನಾವು ಯಾವಾಗಲೂ ತಲೆ ಬಾಗಿಸ್ಬೇಕಾಗತ್ತೆ. ಸರ್, ಲ್ಯಾಂಡ್ ಲಾರ್ಡ್ ಬಗ್ಗೆ ಹೇಳಬೇಕಾದ್ರೆ ಸರ್? ಲ್ಯಾಂಡ್ ಲಾರ್ಡ್ ಇದೆ, 23ಕ್ಕೆ ರಿಲೀಸ್ ಆಗ್ತಾ ಇದೆ. ಅಲ್ಲೂ ಕೂಡ ಹಳ್ಳಿಗೂ ಸಮಾನತೆಯ ಸಮಾನತೆಯ ಸಂವಿಧಾನ ಬೇಕು ಅಂತ ಹೇಳಿ ಹೋರಾಡ್ತಾ ಇದ್ದೀವಿ. ಎಲ್ಲರೂ ದಯಮಾಡಿ ನೋಡಿ ಅಂತ ಹೇಳ್ತೀನಿ. ಸರ್, ನೀವು ಆಗಲೇ ಭಾಷಣದಲ್ಲಿ ಹೇಳಿದರೆ ನಾನು ಜಾಸ್ತಿ ಅಂಬೇಡ್ಕರ್ ಅವ್ರ ಬಗ್ಗೆ ಜಾಸ್ತಿ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀನಿ, ಅವರನ್ನು ಓದ್ಕೊಂಡಿದ್ದೀನಿ ಅಂತ. ಸರ್, ಸಿನಿಮಾದಲ್ಲಿ ಇದ್ರ ಬಗ್ಗೆ ಏನಾದರೂ ವಿಚಾರಗಳು? ನೀವು ಸಿನಿಮಾ ನೋಡಬೇಕು 23ಕ್ಕೆ, ಆವಾಗ ನನಗೆ ಹೇಳ್ತೀರಿ ನೀವೇನೆ. ಇವಿಷ್ಟು ದುನಿಯಾ ವಿಜಯ್ ಅವರ ಮಾತುಗಳು. ವಿಡಿಯೋ ಜರ್ನಲಿಸ್ಟ್ ನವೀನ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.